ಗೆಳೆಯರೇ, ದುಡ್ಡು ಅಂತ ಒಂದಿದ್ರೆ ನೀವು ಎಷ್ಟು ಜನ ಹೆಂಗಸರನ್ನ ಮದುವೆ ಆದ್ರೂ ಆಗ್ಬೋದು, ಇಲ್ಲ ಅವ್ರ ಜೊತೆ ಬೇಕಾದಾಗೆ ಮಜಾ ಬೇಕಾದ್ರೂ ಮಾಡ್ಬೋದು. ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ಅಮೀರ್ ಖಾನ್. ಈ ಅಮೀರ್ ಖಾನ್ ಬಗ್ಗೆ ಯಾರು ಗೊತ್ತಿಲ್ಲ ಹೇಳಿ, ಮಹಾನ್ ರಸಿಕ. ಇವನಿಗೆ ದಿನಕ್ಕೊಬ್ರು ಹಿಂದೂ ಹುಡುಗಿರ್ಬೇಕು ಇವನ ಆಸೆ ತೀರಿಸಿಕೊಳ್ಳಲು. ವರ್ಷಕ್ಕೊಂದು ಮದುವೆ, ದಿನಕ್ಕೊಬ್ಬರ ಜೊತೆ ಸಂಬಂಧ. ಇವನ ಮೋಹದ ಬಲೆಗೆ ಇದುವರೆಗೆ ಬಿದ್ದಿರೋದು ಒಬ್ರೋ ಇಬ್ರೋ ಹುಡುಗಿರಲ್ಲ, ಲೆಕ್ಕವಿಲ್ಲದಷ್ಟು ಜನ. ಇವತ್ತಿನ ವಿಡಿಯೋದಲ್ಲಿ ಅಮೀರ್ ಖಾನ್ ನನಗೆ ಹಿಂದೂ ಹುಡುಗಿರಂದ್ರೆ ಬಹಳ ಇಷ್ಟ ಅಂತ ಹೇಳಿದ್ದಾದ್ರು ಯಾರ ಜೊತೆ? ಅಮೀರ್ ಖಾನ್ ಹೆಂಡತಿ ರೀನಾ ದತ್ಗೆ ಅಮೀರ್ ಖಾನ್ ಮಾಡಿದ್ದಾದ್ರು ಎಂಥ ಮೋಸ. ಕಿರಣ್ ರಾವ್ ಎಂಬ ಬ್ರಾಹ್ಮಣ ಹುಡುಗಿ ಜೀವನವನ್ನ ಅಮೀರ್ ಖಾನ್ ಹಾಳು ಮಾಡಲು ಕಾರಣ ಏನು? ಅಮೀರ್ ಖಾನ್ ಇನ್ನಿಲ್ಲದಂತೆ ಬಳಸಿಕೊಂಡು ಗರ್ಭಿಣಿ ಮಾಡಿ ಮೋಸ ಮಾಡಿದ್ದಾದ್ರು ಯಾರಿಗೆ? ಅಮೀರ್ ಖಾನ್ ಈಗ ಮದುವೆ ಆಗಿರುವ ಅವನ ಮೂರನೇ ಹೆಂಡತಿ ಗೌರಿಯ ಹಿನ್ನೆಲೆ ಆದ್ರೂ ಎಂಥದ್ದು? ಇಂಥ ಎಲ್ಲ ರಹಸ್ಯಭರಿತ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಅಮೀರ್ ಖಾನ್ ಹುಟ್ಟಿದ್ದು 1965ನೇ ಇಸ್ವಿ ಮಾರ್ಚ್ 14ನೇ ತಾರೀಕು ಮಹಾರಾಷ್ಟ್ರದ ಮುಂಬೈಯಲ್ಲಿ. ತಂದೆ ತಾಹಿರ್ ಹುಸೇನ್, ತಾಯಿ ಜಿನತ್ ಹುಸೇನ್. ಇನ್ನು ಈ ಅಮೀರ್ ಖಾನ್ಗೆ ಫೈಸಲ್ ಖಾನ್ ಎಂಬ ತಮ್ಮ, ನಿಖತ್ ಖಾನ್, ಫರತ್ ಖಾನ್ ಎಂಬ ಸಹೋದರಿಯರು ಕೂಡ ಇದ್ದಾರೆ. ಈ ಅಮೀರ್ ಖಾನ್ ಇದ್ದಾನಲ್ಲ, ಬಹಳ ಒಳ್ಳೆಯ ಅನುಕೂಲಸ್ಥ ಫ್ಯಾಮಿಲಿಯಿಂದಾನೇ ಬಂದವನು. ಇವರ ತಂದೆ ತಾಹಿರ್ ಹುಸೇನ್ ಬಹಳ ದೊಡ್ಡ ಹಿಂದಿ ಸಿನಿಮಾಗಳ ನಿರ್ದೇಶಕ ಮತ್ತು ನಿರ್ಮಾಪಕ. ಇದರಿಂದ ಈ ಅಮೀರ್ ಖಾನ್ ಯಾದವ್ ಕಿ ಭಾರತ್ ಎಂಬ ಹಿಂದಿ ಸಿನಿಮಾದಲ್ಲಿ ಬಾಲ ಕಲಾವಿದನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ನಟಿಸಿ, ಇನ್ನು ಈ ಸಿನಿಮಾ ಅವತ್ತಿನ ಕಾಲದಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ರಿಂದ ಅಮೀರ್ ಖಾನ್ಗೆ ಒಳ್ಳೆ ಹೆಸರು ಮತ್ತು ಖ್ಯಾತಿಯನ್ನ ತಂದುಕೊಟ್ಟಿತ್ತು. ಇದರಿಂದ ಇದಾದ ನಂತರ ಅಮೀರ್ ಖಾನ್ ಮದೋಶ್, ಓಲಿ, ಮಂಜಿಲ್ ಮಂಜಿಲ್ ಎಂಬ ಸಿನಿಮಾಗಳಲ್ಲಿ ನಟಿಸಿದ್ದ. ಆದ್ರೂ ಇವನ್ಗೆ ಅಂತ ಯಶಸ್ಸೇನು ಈ ಸಿನಿಮಾಗಳಿಂದ ಸಿಗ್ಲಿಲ್ಲ. ಆದ್ರೆ ಅದ್ಯಾವಾಗ 1988ನೇ ಇಸ್ವಿಯಲ್ಲಿ ಅಮೀರ್ ಖಾನ್ ಅವರ ಚಿಕ್ಕಪ್ಪ ನಾಸಿರ್ ಹುಸೇನ್ ನಿರ್ದೇಶನದಲ್ಲಿ ಕಯಾಮತ್ ಸೆ ಕಯಾಮತ್ ತಕ್ ಎಂಬ ಸಿನಿಮಾದಲ್ಲಿ ನಟಿಸಿದ್ನೋ, ಅಲ್ಲಿಂದ ಆಚೆಗೆ ಇವನ ಅದೃಷ್ಟ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಕಾರಣ ಆ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಆಮಿರ್ ಖಾನ್ ಸ್ಟಾರ್ ಹೀರೋ ಆದ. ಇದರಿಂದ ಒಂದರ ಹಿಂದೆ ಒಂದರಂತೆ ಅಮೀರ್ ಖಾನ್ ಸರ್ಫರೋಶ್, ಗಜ್ನಿ, ದಿಲ್, ಗುಲಾಮ್, ದಂಗಲ್ ಅಂತ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸುತ್ತಾ ಸೂಪರ್ ಸ್ಟಾರ್ ಆಗಿ ಬೆಳೆದ. ಇನ್ನಿದುವರೆಗೆ ಈ ಅಮೀರ್ ಖಾನ್ಗೆ 3 ಫಿಲ್ಮ್ ಫೇರ್ ಅವಾರ್ಡ್ಗಳ ಜೊತೆಗೆ 2003ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, 2010ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗಳು ಬಂದಿದೆ. ಇದಿಷ್ಟು ಅಮೀರ್ ಖಾನ್ ಪರ್ಸನಲ್ ಲೈಫ್. ಇನ್ನು ಈ ಅಮೀರ್ ಖಾನ್ ಪ್ರೊಫೆಷನಲ್ ಲೈಫ್ ಅಂದ್ರೆ ವೃತ್ತಿ ಜೀವನವನ್ನ ನೋಡಿದ್ದೇ ಆದ್ರೆ, ಈತ ಹುಡುಗಿಯರ ವಿಷಯದಲ್ಲಿ ಮಹಾನ್ ರಸಿಕ. ದಿನಕ್ಕೊಬ್ಬರಂತೆ ಹುಡುಗಿರನ್ನ ಅನುಭವಿಸಿ ಆತನ ಸುಖಕ್ಕೆ ಬಳಸಿಕೊಳ್ಳುವುದರಲ್ಲಂತೂ ನಿಸೀಮಾ. ಇಲ್ಲಿಂದ ಅಮೀರ್ ಖಾನ್ ಚಟಕ್ಕೆ ಮೊದಲಿಗೆ ಬಲಿಯಾದವಳೆ ಅಮೀರ್ ಖಾನ್ ವಾಸವಿದ್ದ ಏರಿಯಾದಲ್ಲೇ ವಾಸವಿದ್ದ ಅವರ ಪಕ್ಕದ ಮನೆ ಹುಡುಗಿ ರೀನಾ ದತ್ ಎಂಬ ಹಿಂದೂ ಹುಡುಗಿ. ಅಮೀರ್ ಖಾನ್ ಇವಳನ್ನ ತುಂಬಾನೇ ಪ್ರೀತಿಸಿದ್ದ. ಆದ್ರೆ ಅವಳು ಇವನ್ನ ಪ್ರೀತಿನ ಒಪ್ಪಿರ್ಲಿಲ್ಲ. ಆದ್ರೆ ಅಮೀರ್ ಖಾನ್ ಇವಳನ್ನ ಬಿಡಲಿಲ್ಲ, ಹಿಂಬಾಲಿಸಿದ, ತನ್ನ ಪ್ರೀತಿಯನ್ನ ಒಪ್ಪಿಕೊಳ್ಳುವಂತೆ ಗ್ವಾಗರಿದ. ಇವಳಿಗಾಗಿ ತನ್ನ ಕೈಯನ್ನ ಕುಯ್ದುಕೊಂಡು ರಕ್ತದಲ್ಲಿ ಪ್ರೇಮ ಪತ್ರವನ್ನು ಸಹ ಬರೆದಿದ್ದ. ಇದರಿಂದ ವಿಧಿ ಇಲ್ಲದೆ ರೀನಾ ಒಪ್ಪಿಕೊಂಡಳು. ಯಾವಾಗ ರೀನಾ ಒಪ್ಕೊಂಡ್ಲೋ, 1 ನಿಮಿಷ ತಡ ಮಾಡದೆ ಅವಳನ್ನ ರಿಜಿಸ್ಟರ್ ಮದುವೆ ಆದ. ಕಾರಣ ಇವರಿಬ್ಬರ ಪ್ರೀತಿಗೆ ಇವರ ಮನೆಯವರೇ ಒಪ್ಪಿರಲಿಲ್ಲ. ಇದಾದ ನಂತರ ರೀನಾನ ಅಮೀರ್ ಖಾನ್ ತನ್ನ ಮನಸ್ಸಿಗೆ ಬಂದಂತೆ ಅನುಭವಿಸಿದ, ಆಸೆ ತೀರಿಸಿಕೊಂಡ. ಒಂದರಿಂದ ಒಂದರಂತೆ ಇರಾ ಖಾನ್, ಜುನೈದ್ ಖಾನ್ ಎಂಬ ಮಕ್ಕಳನ್ನು ಇವಳು ಕೊಟ್ಟ. ಅಲ್ಲಿಗೆ ಅವನ ಆಸೆ ತೀರ್ತಾ ಅಂದ್ರೆ ಇಲ್ಲ. ಯಾವಾಗ ರೀನಾಗೆ ಮಕ್ಕಳಾಯ್ತೋ ಅವಳ ಮೇಲೆ ಆಸೆ ತೀರೋಯ್ತು. ನಂತರ ಬೇರೆ ಹೆಂಗಸರ ಹಿಂದೆ ಬೀಳಲು ಆರಂಭಿಸಿದ. ಜೊತೆಗೆ ಯಾವಾಗ ಇವನ ಮೊದಲ ಸಿನಿಮಾ ಕಯಾಮತ್ ಸೆ ಕಯಾಮತ್ ತಕ್ ರಿಲೀಸ್ ಆಗಿತ್ತೋ, ಆಗ ನನಗೆ ಮದುವೆನೇ ಆಗಿಲ್ಲ, ನಾನು ಬ್ರಹ್ಮಚಾರಿ ಅಂತ ಓಡಾಡಲು ಆರಂಭಿಸಿದ್ದ. ಆದ್ರೆ ಇವನ ನಡತೆ ನೋಡಿ ಬೇಸತ್ತ ರೀನಾ ತನ್ನನ್ನು ತಾನೇ ಮೀಡಿಯಾದವರಿಗೆ ಪರಿಚಯಿಸಿಕೊಂಡ್ಲು. ನಾನು ಅಮೀರ್ ಖಾನ್ ಹೆಂಡತಿ ಎಂಬ ಸತ್ಯಾನ ಬಹಿರಂಗಪಡಿಸಿದ್ಲು. ಇದಾದ ನಂತರ ರೀನಾ ಮೇಲೆ ಅಮೀರ್ ಖಾನ್ಗೆ ಇನ್ನಿಲ್ಲದಂತ ಕೋಪ ಬಂದಿತ್ತು. ಇದಾದ ನಂತರ ಅಮೀರ್ ಖಾನ್ ಬಾಳಿಗೆ ಬಂದವಳೆ ಪೂಜಾ ಭಟ್, ಪ್ರಖ್ಯಾತ ಚಲನಚಿತ್ರ ನಿರ್ದೇಶಕ ಮಹೇಶ್ ಭಟ್ ಮಗಳು. ಅದು ದಿಲ್ ಲೈಕಾ ಮಾನ್ತಾ ನಹೀ ಸಿನಿಮಾದ ಶೂಟಿಂಗ್ ನಡೀತಿದ್ದ ಸಮಯ. ಆಗ ಅಮೀರ್ ಖಾನ್ ಪೂಜಾ ಭಟ್ ಹಿಂದೆ ಬಿದ್ದ, ಅವಳನ್ನ ಇನ್ನಿಲ್ಲದಂತೆ ಅನುಭವಿಸಿದ. ಇವಳು ಆ ದಿಲ್ ಲೈಕಾ ಮಾನ್ತಾ ನಹೀ ಸಿನಿಮಾದ ಹೀರೋಯಿನ್ ಆದ್ರೆ ಅಮೀರ್ ಖಾನ್ ಆ ಸಿನಿಮಾದ ನಾಯಕ. ಇನ್ನು ಇವರಿಬ್ಬರ ಸಂಬಂಧ ಕೆಲವು ತಿಂಗಳುಗಳ ಕಾಲ ನಡೆದಿತ್ತು. ಆದ್ರೆ
ನಂತರ ಪೂಜಾ ಅಮೀರ್ಗೆ ಮೋಸ ಮಾಡಿ ತನ್ನ ತಂದೆ ಮಹೇಶ್ ಭಟ್ ಜೊತೆನೆ ಸಂಬಂಧ ಬೆಳೆಸಿದ್ಲು. ಇದರಿಂದ ಅಮೀರ್ ಖಾನ್ಗೆ ಬೇಜಾರಾಗಿ ನಂತರ 1995ನೇ ಇಸ್ವಿಯಲ್ಲಿ ಬಾಜಿ ಎಂಬ ಸಿನಿಮಾದಲ್ಲಿ ನಟಿಸುತ್ತಿದ್ದ ಸಂದರ್ಭದಲ್ಲಿ ಆ ಸಿನಿಮಾದ ಹೀರೋಯಿನ್ ಮಮತಾ ಕುಲಕರ್ಣಿ ಅಂದಕ್ಕೆ ಶರಣಾಗಿ ಅವಳನ್ನ ಪ್ರೀತಿಸಲು ಆರಂಭಿಸಿದ್ದ. ಅವಳು ಇವನ ಸ್ಟಾರ್ಡಮ್ಗೆ ಮನಸೋತಿದ್ಲು. ಇದರಿಂದ ಅಮೀರ್ ಖಾನ್ ಅವಳ ಪ್ರೀತಿಯಲ್ಲಿ ಮುಳುಗಿದ್ದ. ಆದ್ರೆ ಈ ಮಮತಾ ಅಮೀರ್ ಖಾನ್ ಜೀವನವನ್ನೇ ಹಾಳು ಮಾಡಲು ತಯಾರಾಗಿದ್ಲು. ಕಾರಣ ಈ ಮಮತಾ ಕುಲಕರ್ಣಿ ಒಂದು ಕಡೆ ಅಮೀರ್ ಖಾನ್ ಜೊತೆ ಸಂಬಂಧದಲ್ಲಿದ್ದಾಗಲೇ ಇನ್ನೊಂದು ಕಡೆ ದಾವೂದ್ ಇಬ್ರಾಹಿಂನ ಬಲಗೈ ಬಂಟ ಚೋಟಾ ರಾಜನ್ ಜೊತೆ ಕೂಡ ಸಂಬಂಧದಲ್ಲಿದ್ಲು. ಇನ್ಯಾವಾಗ ಚೋಟಾ ರಾಜನ್ಗೆ ಈ ಅಮೀರ್ ಖಾನ್ ತನ್ನ ಪ್ರೇಯಸಿ ಮಮತಾ ಕುಲಕರ್ಣಿ ಜೊತೆ ಮಜಾ ಮಾಡ್ತಿದ್ದಾನೆ ಎಂಬ ಸತ್ಯ ತಿಳಿತೋ ಅವನಿದ್ರಿಂದ ಬೇಜಾರಾಗಿ ಕೋಪ ಬಂದು ಅಮೀರ್ ಖಾನ್ ಬಾಜಿ ಸಿನಿಮಾದ ಶೂಟಿಂಗ್ ನಡೆಯುತ್ತಿದ್ದ ಜಾಗಕ್ಕೆ ರೌಡಿಗಳನ್ನ ಕಳಿಸಿದ್ದ. ಇದರಿಂದ ಅಮೀರ್ ಖಾನ್ ಎದುರುಕೊಂಡು ಮಮತಾ ಕುಲಕರ್ಣಿ ಸವಾಸನೆ ಬಿಟ್ಟಿದ್ದ. ಇದಾದ ನಂತರ ಅಮೀರ್ ಖಾನ್ ಕಣ್ಣು ಬಿದ್ದಿತ್ತು. 1998ನೇ ಇಸ್ವಿಯಲ್ಲಿ ಗುಲಾಮ್ ಎಂಬ ಸಿನಿಮಾದಲ್ಲಿ ನಟಿಸುತ್ತಾ ಇರಬೇಕಾದ್ರೆ ಆ ಸಿನಿಮಾದ ಚಿತ್ರೀಕರಣದ ಜಾಗಕ್ಕೆ ಬರುತ್ತಿದ್ದ ಬ್ರಿಟಿಷ್ ಪತ್ರಕರ್ತೆ ಜೆಸಿಕಾ ಯೆನ್ಸ್ ಮೇಲೆ ಮೊದಲಿಗೆ ಇವರಿಬ್ಬರ ಮಧ್ಯ ಪರಿಚಯ ಆಯ್ತು. ನಂತರ ಪರಿಚಯ ಪ್ರೇಮವಾಯಿತು. ಆ ಜೆಸಿಕಾ ಯೆನ್ಸ್ನ ಅಮೀರ್ ಖಾನ್ ಇನ್ನಿಲ್ಲದಂತೆ ಅನುಭವಿಸಿ ಸುಖಪಟ್ಟಿದ್ದ. ಈ ಜೆಸಿಕಾ ಯೆನ್ಸ್ ಅಮಿತಾಬ್ ಬಚ್ಚನ್ ಜೀವನದ ಕುರಿತು ಆತನ ಬಯೋಗ್ರಫಿ ಬರೆಯಲು ಭಾರತಕ್ಕೆ ಬಂದಿದ್ಲು. ಆದ್ರೆ ಅಮೀರ್ ಖಾನ್ ಕಾಮಕ್ಕೆ ಇವಳು ಬಲಿಯಾಗಿ ಅವನ ಜೊತೆ ಒಂದೇ ಮನೆಯಲ್ಲಿ ಇರಲು ಆರಂಭಿಸಿದ್ಲು. ಈ ರೀತಿ 3 ವರ್ಷಗಳ ಕಾಲ ಒಟ್ಟಿಗೆ ಇದ್ದು ಇದರ ಫಲವಾಗಿ ಜೆಸಿಕಾ ಗರ್ಭಿಣಿಯಾದ್ಲು. ಇನ್ಯಾವಾಗ ಜೆಸಿಕಾ ಗರ್ಭಿಣಿ ಅಂತ ಗೊತ್ತಾಯ್ತೋ ಅಮೀರ್ ಖಾನ್ ತನ್ನ ನಿಜವಾದ ಬಣ್ಣ ತೋರಿಸಿದ್ದ. ಜೆಸಿಕಾಗೆ ನನಗಾಗ್ಲೇ ಮದುವೆ ಆಗಿ 2 ಮಕ್ಕಳಿವೆ, ನೀನು ನನ್ನ ಮದುವೆ ಆಗೋಕೆ ಆಗಲ್ಲ ಅಂತ ಹೇಳಿ ಮೋಸ ಮಾಡಲು ನೋಡಿದ್ದ. ಆದ್ರೆ ಜೆಸಿಕಾ ಬಿಡ್ಲಿಲ್ಲ. ನನ್ನ ಮದುವೆ ಆಗು ಅಂತ ಹಿಂದೆ ಬಿದ್ಲು, ಗೋಗರ್ದ್ಲು. ಆದ್ರೆ ಅಮೀರ್ ಇದ್ಯಾವುದಕ್ಕೂ ಒಪ್ಪದೆ ಅವಳಿಗೆ ಮೋಸ ಮಾಡಿದ್ದ. ನಿನ್ನ ಗರ್ಭ ತಗ್ಸು ಅಂತ ಹೇಳಿದ್ದ. ಇದರಿಂದ ಬೇಜಾರಾದ ಜೆಸಿಕಾ ಮತ್ತೆ ತನ್ನ ದೇಶ ಲಂಡನ್ಗೆ ಹೋಗಿ ಅಲ್ಲೇ ಆ ಮಗುವಿಗೆ ಜನ್ಮ ಕೊಟ್ಟು ಅದಕ್ಕೆ ಜೂನ್ ಅಂತ ಹೆಸರಿಟ್ಟಿದ್ಲು. ಇನ್ನು ಈ ವಿಷಯ 2005ರವರೆಗೆ ರಹಸ್ಯವಾಗೇ ಇತ್ತು. ಆದರೆ ನಂತರ ಸ್ಟಾರ್ ಡಸ್ಟ್ ಪತ್ರಿಕೆ ಅವರು ಇದರ ಕುರಿತು ದೊಡ್ಡ ಸುದ್ದಿ ಮಾಡಿ ಇವನ ಸಂಪೂರ್ಣ ಮೋಸದ ಆಟನ ಎಳೆಯಾಗಿ ಬಿಡಿಸಿ ಬರೆದಿದ್ರು. ಆದ್ರೂ ಇದಕ್ಕೆಲ್ಲ ತಲೆಯನ್ನೇ ಕೆಡಿಸ್ಕೊಳ್ದ ಅಮೀರ್ ಖಾನ್ ಇದೇ ಮಧ್ಯದಲ್ಲಿ ತನ್ನ ಲಗಾನ್ ಸಿನಿಮಾದ ಶೂಟಿಂಗ್ ನಡೆಯುತ್ತಿದ್ದ ವೇಳೆ ಆ ಸಿನಿಮಾದ ಸಹ ನಿರ್ದೇಶಕಿ ಕಿರಣ್ ರಾವ್ ಎಂಬ ಬ್ರಾಹ್ಮಣ ಹುಡುಗಿ ಹಿಂದೆ ಬಿದ್ದ. ಇವಳನ್ನ ತನ್ನ ದುಡ್ಡು ಮತ್ತು ಸ್ಟಾರ್ಡಮ್ ನಿಂದ ಮೋಸ ಮಾಡಿದ್ದ. ಅವಳಿಗೆ ಇನ್ನಿಲ್ಲದಂತೆ ಆಸೆ ತೋರಿಸಿ ಅವಳ ಜೊತೆ ಸಂಬಂಧ ಬೆಳೆಸಿದ್ದ. ಆದ್ರೆ ಇದು ತುಂಬಾ ದಿನ ನಡಿದೆ. ಇವನ ಕಳ್ಳಾಟಗಳು ಇವನ ಹೆಂಡತಿ ರೀನಾಗೆ ಗೊತ್ತಾಗಿ ಇವನ್ಗೆ ಡೈವರ್ಸ್ ಕೊಟ್ಟಿದ್ಲು. ಆದ್ರೆ ಅಮೀರ್ ರೀನಾ ಬಗ್ಗೆ ಒಂದು ಚೂರು ಯೋಚನೆನೇ ಮಾಡದೆ 2005ರಲ್ಲಿ ಕಿರಣ್ ರಾವ್ನ ಮದುವೆ ಆದ. ನಂತರ 2-3 ವರ್ಷ ಬೇರೆ ಯಾವ ಹುಡುಗಿರ ತಂಟೆಗೂ ಅಮೀರ್ ಖಾನ್ ಹೋಗ್ಲಿಲ್ಲ. ಆದ್ರೆ ಯಾವಾಗ ದಂಗಲ್ ಸಿನಿಮಾದ ಶೂಟಿಂಗ್ ಆರಂಭವಾಯಿತು ಮತ್ತೆ ತನ್ನ ಹಳೆ ಬುದ್ಧಿ ತೋರಿಸಿ ಆ ಸಿನಿಮಾದಲ್ಲಿ ತನ್ನ ಮಗಳ ಪಾತ್ರದಲ್ಲಿ ನಟಿಸಿದ್ದ ಫಾತಿಮಾ ಸನಾ ಶೇಖ್ ಹಿಂದೆ ಬಿದ್ದು ಅವಳ ಜೊತೆ ಸಂಬಂಧ ಬೆಳೆಸಿದ್ದ. ಆದ್ರೆ ಇದು ತುಂಬಾ ದಿನ ನಡೆಯಲಿಲ್ಲ. ಅಮೀರ್ ಖಾನ್ ಮತ್ತು ಸನಾ ಶೇಖ್ ಸಂಬಂಧ ಬಹಳ ಬೇಗನೆ ಆಚೆ ಬಂದು ಮೀಡಿಯಾದವರು ಇವರಿಬ್ಬರ ಸಂಬಂಧದ ಬಗ್ಗೆ ಮನಬಂದಂತೆ ಸುದ್ದಿಯನ್ನ ಪ್ರಕಟಿಸಿದ್ರು. ಇದರಿಂದ ಬೇಜಾರಾದ ಇವನ 2ನೇ ಹೆಂಡತಿ ಕಿರಣ್ ರಾವ್ ಇವನಿಗೆ ಡೈವರ್ಸ್ ಕೊಟ್ಟಿದ್ಲು. ಇಲ್ಲಿಗೆ ಎಲ್ಲ ಮುಗಿತಾ ಅಂದ್ರೆ ಇಲ್ಲ. ಅಮೀರ್ ಖಾನ್ ಮೊದಲ ಹೆಂಡತಿ ಮಗಳು ಹೀರಾ ಖಾನ್ ಆತ್ಮಹತ್ಯೆಗೆ ಪ್ರಯತ್ನಿಸಿ ಆಗೋ ಈಗೋ ಬದುಕಿಕೊಂಡ್ಲು. ಕಾರಣ ಏನು ಅಂತ ಅಮೀರ್ ಖಾನ್ ವಿಚಾರಿಸಿದಾಗ ಆಕೆ ತನ್ನ ಚಿಕ್ಕ ವಯಸ್ಸಿನಿಂದ ತಂದೆ ತಾಯಿ ಪ್ರೀತಿ ಇಲ್ಲದೆ ಬೆಳೆದು ದೊಡ್ಡವಳಾಗಿದ್ಲು. ಇದರಿಂದ ಈ ಸಮಯವನ್ನ ಬಳಸಿಕೊಂಡು ಅಮೀರ್ ಖಾನ್ ಮನೆಯ ಕೆಲಸದವನು ಅವಳ ಚಿಕ್ಕ ವಯಸ್ಸಿನಲ್ಲಿ ಹೀರಾಗೆ ಹತ್ರಾಗಿ ಅವಳ ಜೊತೆ ಸಂಬಂಧ ಬೆಳೆಸಿದ್ದ. ಆದರೆ ಹೀರಾಗೆ ಅದು ಗೊತ್ತಾಗದ ವಯಸ್ಸು. ಇದರಿಂದ ಹೀರಾ ದಿನನಿತ್ಯ ಅವನ ಕಾಮಕ್ಕೆ ಬಲಿಪಶು ಆಗಿದ್ಲು. ಆದ್ರೆ ಯಾವಾಗ ಬೆಳೆದು ದೊಡ್ಡವಳಾದ್ಲೋ ಅವಳಿಗೆ ತನ್ನ ಮೇಲೆ ಆಗಿರುವ ದೌರ್ಜನ್ಯ ತಿಳಿದು ಆಕೆ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ಲು. ಇನ್ನು ಇದರಿಂದ ಈ ವಿಷಯ ನಂತರ ಅಮೀರ್ ಖಾನ್ಗೆ ಗೊತ್ತಾಗಿ ಅವನು ಕೋಪಗೊಂಡು ಈ ಕೆಲಸ ಮಾಡಿದ ಅವರ ಮನೆಯ ಕೆಲಸದ ಆಳನ್ನ ಜೈಲಿಗೆ ಹಾಕಿಸಿದ್ದ. ಆದ್ರೆ ಅಮೀರ್ಗೆ ಈ ಘಟನೆಯಿಂದ ಬೇಜಾರಾಗಿ ಡಿಪ್ರೆಷನ್ಗೆ ಹೋಗಿ ಆತ ಕೂಡ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದ. ಆದ್ರೆ ಆಗೋ ಈಗೋ ಬದುಕಿ ಉಳಿದ. ಇನ್ನು ಇದರ ಬಗ್ಗೆ ಅಮೀರ್ ಖಾನ್ ಎಲ್ಲ ಇಂಟರ್ವ್ಯೂಗಳಲ್ಲೂ ಹೇಳುತ್ತಾ ನಾನಿನ್ನು ಮುಂದೆ ಈ ರೀತಿ ಇರಲ್ಲ, ಬದಲಾಗ್ತೀನಿ ಅಂತ ಹೇಳಿದ್ದ. ಇದನ್ನ ಜನ ಕೂಡ ನಂಬಿದ್ರು. ಆದ್ರೆ ಅಮೀರ್ ಖಾನ್ ಇದಾದ ಕೆಲವೇ ದಿನಕ್ಕೆ ಬೆಂಗಳೂರು ಮೂಲದ ಫ್ಯಾಷನ್ ಡಿಸೈನರ್ ಗೌರಿ ಹಿಂದೆ ಬಿದ್ದ. ಅವಳನ್ನೇ 3ನೇ ಮದುವೆ ಆಗಲು ನಿರ್ಧಾರ ಮಾಡಿದ್ದ.
ಅವಳನ್ನ ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ. 25 ವರ್ಷದಿಂದ ನಾವು ಒಬ್ರಿಗೊಬ್ರು ಪರಿಚಯ. ಗೌರಿನೇ ನನಗೆ ಸರಿಯಾದ ಜೋಡಿ ಅಂತ ಗೌರಿನ 3ನೇ ಮದುವೆ ಆಗುವ ನಿರ್ಧಾರ ಮಾಡಿ ತನ್ನ ಮದುವೆಗೆ ತನ್ನ ಮಕ್ಕಳನ್ನ ಒಪ್ಪಿಸಿ ಗೌರಿನ ಮೊನ್ನೆ ಮದುವೆ ಆದ. ಇನ್ನು ಈ ಗೌರಿ ಸಾಚಾನ ಆದ್ರೆ ಇಲ್ಲ. ಇವಳಿಗೂ ಅದಾಗ್ಲೇ ಬೇರೊಬ್ಬ ಗಂಡಸಿನ ಜೊತೆ ಮದುವೆ ಆಗಿತ್ತು. ಒಬ್ಬ ಮಗ ಕೂಡ ಇದ್ದಾನೆ. ಆದ್ರೆ ಅಮೀರ್ ಖಾನ್ ದುಡ್ಡು, ಆಸ್ತಿ, ಸಂಪತ್ತು ಇದರ ಮುಂದೆ ಮೊದಲ ಗಂಡ ಯಾವ ಲೆಕ್ಕ? ಇದರಿಂದ ಅವನಿಗೆ ಡೈವರ್ಸ್ ಕೊಟ್ಟು ಅಮೀರ್ ಖಾನ್ನ ಮದುವೆ ಆಗಿದ್ಲು. ಎಲ್ಲ ದುಡ್ಡಿನ ಮಹಿಮೆ ಅಷ್ಟೇ. ಈ ಜನ ಹಣಕ್ಕಾಗಿ, ಆಸ್ತಿಗಾಗಿ, ಸಂಪತ್ತಿಗಾಗಿ ಎಂತ ನೀಚ್ ಕೆಲಸ ಬೇಕಾದ್ರೂ ಮಾಡ್ತಾರೆ ಎಂಬುದು ಈ ಅಮೀರ್ ಖಾನ್ನ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಇಂತಹ ಅಮೀರ್ ಖಾನ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.